ಎಲ್ಲಿ ನಾನು ಕರ್ಕೊಂಡೋಯ್ತೀನಿ ಅಂತ ಹೇಳ್ದಲ್ಲ ನೀನು. ಸರ್ನೇ ಕರ್ಕೊಂಡೋಯ್ತೀನಿ, ಕಾಯ್ತಾ ಇರು ನೀನು ನಮ್ಮ ಮನೆಗೆ. ನಾನು ಎಂಟ್ರೆ ನೀನು ಬಾಬಾ ಬಾಬಾ ಅಂತ ಹೇಳ್ಬಿಟ್ಟು ಕರಿಬೇಕು. ಹಂಗೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. 7 ವರ್ಷ ಆಯ್ತಪ್ಪ ಇಲ್ಲಿ ಗಂಟ ನಾನು ಕರ್ಕೊಂಡು ಹೋಗ್ಲಿಲ್ಲ, ಏನೂ ಮಾಡಲಿಲ್ಲ. ನಿನ್ನ ಮೇಲೆ ಪಿರುತಿ ಮಾಡಿಕೊಂಡು ನಾನು ಕಾಯ್ಕೊಂಡು ಕುಂತೀವಿ. ನೀನು ಇವಾಗ ಸಿಗ್ತೀಯ ನಂಗೆ ಅವಾಗ ಸಿಗ್ತೀಯ ಅಂತ ಹೇಳ್ಬಿಟ್ಟು ನೀನೇನು ಸಿಗಂಗೆ ಕಾಣೆ. ನೋಡು, ನಾನು ನಿನಗೋಸ್ಕರ ನಿನಗೆ ಕಾಯ್ಕೊಂಡಿರೋದು. ಈಗ ಕರ್ಕೊಂಡೋಯ್ತೀಯೋ ಕರ್ಕೊಂಡು ಹೋಗಿಲ್ವೋ ಹೇಳು. ಇಲ್ಲ ಅಂದರೆ ನಾನು ಬ್ಯಾರೆ ನಮ್ಮ ಮಾವನ ಮಗನ ಮದುವೆ ಮಾಡ್ಕೊಂಡು ಹೊಂಟೋಯ್ತೀನಿ ಅಷ್ಟೇ. ನೀನು ಏನೋ ಬಿಡು, ನೀನು ನನ್ನ ಪಿರುತಿ ಮಾಡ್ತಿದ್ಯಾ, ಕೈ ಬಿಡೋಕ್ಕಿಲ್ಲ ಅಂತ ಹೇಳಿದ್ರೆ ನೀನು ಯಾಕೋ ನನಗೆ ಕೈ ಎತ್ಬಿಟ್ಟು ಓಡೋಗಂಗೆ ಕಾಣ್ತಿದ್ಯಪ್ಪ. ನೀನೇ ನನ್ನ ಜೊತೆ ಬರೋಂಗೆ ಕಾಣೆ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಬರೋಂಗಿದ್ರೆ ಬಾ, ಇಲ್ಲ ಅಂತಂದರೆ ಬಿಡು, ನನ್ನ ಜೊತೆ ಬಾ. ಓಡೋಗ ನೀ ಅಂದರೆ ಬರೋಕ್ಕಿಲ್ಲ. ಇಲ್ಲ ನಾನು ಬ್ಯಾರನ್ನ ಯಾರನ್ನ ಮದುವೆ ಮಾಡ್ಕೊಂಡು ಹೊಂಟೋಯ್ತೀನಿ ನೋಡು. ಅಯ್ಯಯ್ಯೋ ಚಿನ್ನ, ನೀನು ಬಿಟ್ಬಿಟ್ಟು ಇದ್ದೀನೇನೆ ನನ್ನ ರನ್ನ. ನೀನು ಯಾಕಲೇ ಯೋಚನೆ ಮಾಡಿಯೇ, ನಾನಿಲ್ವೇ? ಅಯ್ಯೋ ಮನೆಯಾಳ ನನ್ನ ಎಂಡ್ರು ಹುಟ್ಟು ಬಜಾರಿ ಅಂದರೆ ಬಜಾರಿ. ನಾನು ಬೇಜಾನ್ ಪಿಲಾನ್ ಮಾಡಿವ್ನಿ. ಹೊಸಿ ತಡ್ಕ ಪಿಲಾನೆಲ್ಲ ವರ್ಕೌಟ್ ಆಗ್ಬೇಕಷ್ಟೇ ನಿನಯ. ನೀನು ಎಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡ. ನಾನು ಪಿಲಾನುಗೆ ಎಂಥವ್ರಾದ್ರೂ ಬಿದ್ದೇ ಬೀಳಬೇಕು ಅಂತ ಪಿಲಾನ್ ಮಾಡ್ಬಿಟ್ಟು ಮಡಗಿವ್ನಿ. ನೀನು ಯೋಚನೆ ಮಾಡಬೇಡ. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಥು, ಹೋಗಿ ಬರೀ ಇದೇನೆ ನೀ ಆಯ್ತು ನಿಮ್ಮದು. ಲೇಲಿ ಜಯಮ್ಮನ ಗಂಡಲೇ, ಇವಳು ಯಾರೇ? ನನಗೇನ್ಲೇ ಗೊತ್ತು. ಈ ವಯ್ಯನ್ ಭಾಳ ಒಳ್ಳೆ ಅನ್ಕೊಂಡಿದ್ದೆ. ಇವಳು ನಮ್ಮೂರೊಳು ಅಲ್ಲ ಅನ್ನಿಸ್ತದೆ, ಬ್ಯಾರೆ ಊರೊಳು ಅಂತ ಅನ್ನಿಸ್ತದೆ. ಹೌದಲ್ವೇ? ಪಾಪ ಕಂಡ್ಲೆ ಜಯಮ್ಮ. ಸರಿ ಹೇಳು, ನೀನು ಏನು ಪ್ಲಾನ್ ಮಾಡಿದ್ಯಾ? ಏನು ಪ್ಲಾನ್ ಮಾಡಿದ್ಯಾ ಅಂತ ಹೇಳಿದ್ರೆ ನನಗೂ ಸಮಾಧಾನ ಆಯ್ತದೆ. ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಯಾವ ಥರ ಪ್ಲಾನ್ ಮಾಡಬೇಕು ಅಂದ್ಕೊಂಡಿದ್ಯಾ ಹೇಳು. ಈ ಬರ ಸಂಕ್ರಾಂತಿ ಹಬ್ಬಕ್ಕೆ ನಾನು ನಿಮ್ಮ ಮನೆಗಿರ್ಬೇಕು ಅಷ್ಟೇ ನೀನಿಯ. ಓಹೋ, ಜಯಮ್ಮನ ಸೌತಿ ರೆಡಿಯಾಗವಳೆ ಮನೆಗೆ ಬರೋಕ್ಕೆ. ಪಾಪ ಕಂಡ್ಲೆ ಜಯಮ್ಮ, ಮಾಡಬೇಕು, ಏನಾರ ಮಾಡ್ಬೇಕು ಇದಕ್ಕೆ. ಹೇಳು ಮನೆಗೆ ಬಂದ್ಬಿಟ್ರೆ ಪಾಪ ಜಯಮ್ಮನ ಕತೆ ಏನಾಗ್ಬೇಡ ಹೇಳು. ಪಾಪ ಜಯಮ್ಮ ಕಂಡ್ಲೆ, ಅಯ್ಯೋ ಅನ್ನಿಸ್ತದೆ ನನಗಂತೂ ಜಯಮ್ಮನ ನೋಡಿದ್ರೆ. ನನಗೂ ಅನ್ಸಕ್ಕಿಲ್ವಾ? ನನಗೂ ಅನ್ನಿಸ್ತದೆ ಅಯ್ಯೋ ಅಂತ ಹೇಳ್ಬಿಟ್ಟು. ಇರು, ಏನು ಪ್ಲಾನ್ ಮಾಡ್ತಾನೋ ಕಂತ್ರಿ ನನ್ನ ಮಗ, ನೋಡೋಣ. ಆಮೇಕಿಂದ ಬೇಕಾದ್ರೆ ಏನೋ ಒಂದು ಯೋಚನೆ ಮಾಡಿದ್ರೆ ಆಯಿತು. ಏನು ಗೊತ್ತಾ, ನಾನು ಎಂಡ್ರಿಗೆ ದೆಯ್ಯ ಪಯ್ಯ ಅಂದರೆ ಭಾಳ ಬೈವಾ. ಎದ್ರಕೊಂಡು ನೋಡ್ಕೋಗ್ಬಿಡ್ತಾಳ ದೆಯ್ಯ ದೆಯ್ಯ ಅಂದ್ಬಿಟ್ರೆ. ಏನಾರ ಒಂದು ಪ್ಲಾನ್ ಮಾಡಿ ದೆಯ್ಯ ಬಂದಿರೋ ಥರ ಆ್ಯಕ್ಟಿಂಗ್ ಮಾಡಿಬಿಟ್ಟು ನೋಡ್ತಾ ಇರು. ನಾನು ಎಂಡ್ರೆ ನೀನಿಯ ನಿನ್ನ ಮದುವೆ ಮಾಡ್ಕೊಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಅವಳನ್ನ ನೀನು ಕಳಿಸ್ಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ಚಿನ್ನ ನೋಡು, ನೀನು ಬಿಟ್ಬಿಟ್ಟು ನಾನು ಇರೋಕ್ಕಿಲ್ಲ. ನಾವು ಮನೆಯಲ್ಲಿನ ಬೇಕಾದ್ರೆ ಬಿಟ್ಬಿಡ್ತೀನಿ, ನೀನು ಬಿಡೋಕ್ಕಿಲ್ಲ. ನನಗೋಸ್ಕರ ಈ ವರ್ಷ ಕಾದಿದೆಯಲ್ಲ, ನೀನು ಬಿಟ್ಬಿಟ್ಟೇನೆ ನಾನು ಹೇಳು. ನನ್ನ ಬಂಗಾರ ಚಿನ್ನದ ಗಣಿ ನೀನಂತೂ ನೋಡು. ಸಂಕ್ರಾಂತಿ ಹಬ್ಬದಷ್ಟೊತ್ತಿಗೆ ನೀನು ನಮ್ಮ ಮನೆಯಾಗಿರ್ತೀಯ ನೋಡು. ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಆಮೇಲೆ ನಿನಗೆ ನನ್ನ ಮೇಲೆ ಪಿರುತಿರ್ಬೇಕು. ಆಮೇಲೆ ಜಯಮ್ಮನ ಮೇಲೆ ಇದ್ಬಿಟ್ರೆ ನಂಗೆ ಬೇಜಾರಾಯ್ತದ ನೋಡು. ಜಯಮ್ಮನ ನನ್ನ ಎಂಡ್ರನ್ನ ಮನೆಗೆ ಆಮೇಲೆ ಹಾಕೊಳಕ್ಕಿಲ್ವೇ? ಸಗಣಿ ಬಸಕು, ಕಸ ಗುಡ್ಸಕು, ಮುಸ್ಲಿ ತೊಳಿಯಕು ಮಡಿಕೊಳಕ್ಕಿಲ್ವೇ? ನೋಡು, ನೀನೇ ನನ್ನ ಪಟ್ಟದ ರಾಣಿ. ಲೋಪರ್ ನನ್ನ ಮಗ, ಲೆಕ್ಕಾಕಿ ಜಯಮ್ಮನು ದುಡ್ಡಕ್ಕಿ ಕಿಸ್ಕೊಂಡು ತಿನ್ಕೊಂಡು ಬಿದ್ದಿರ್ತಾನೆ. ಇವನು ಈ ಪಾಟಿ ಪಿಲಾನ್ ಮಾಡ್ತಾವನೆ. ಲೇ ಪದ್ದಿ ನಡಿ, ಜಯಮ್ಮಂಗೆಲ್ಲ ವಿಷಯನೂ ಹೇಳೋಣ. ಜಯಮ್ಮ ಆಮೇಕಿಂದ ಏನಾರ ಮಾಡಿ ಸುರು ಮಾಡ್ಕತ್ತಳಿ. ಇಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ ಆಯ್ತದ ನೋಡು. ಹ್ಞೂ ಕಣ್ಲಿ, ಫ್ರೆಂಡ್ಶಿಪ್ಪು ಅಂದರೆ ಹಂಗೇನೇನೆ ಸುಮ್ಮನೆನೇನು ನಮ್ಮ ಫ್ರೆಂಡ್ ಹಾಳಾಗೋಯ್ತಾವಳೆ ಅಂದರೆ ಸಹಿಸ್ಕೊಂಡು ನೋಡ್ಕೊಂಡು ಸುಮ್ಮನೆ ಕೂತ್ಕೊತೀವಿ ನಾವು. ಇಲ್ಲ, ಈ ವಯ್ಯ ಏನೋ ಪಿಲಾನ್ ಮಾಡ್ತಾವನೆ. ಆ ಪಿಲಾನ್ ಏನು ಅಂತ ನಮಗೆ ಗೊತ್ತಾಗಬೇಕಲ್ಲೇ. ಅದಕ್ಕೆ ನೀನು ಕೇಳಿಸ್ಕೊಳ್ಳೋಣ ಅಂತ ನಿಂತ್ಕೊಂಡಿರೋದು. ಹೊಸೇನೆ ದಾನಕ್ಕೆ ನಿಂತ್ಕ ಕೇಳಿಸ್ಕೊಳ್ಳಿ. ಅದೇನು ಪಿಲಾನ್ ಮಾಡ್ತಾವನೆ ಲೋಪರ ನನ್ನ ಮಗ ಅಂತ ಹೇಳ್ಬಿಟ್ಟು ಫೋಟೋ ತೆಕೊಂಡ್ಲಾ. ಇರು, ಒಂದು ನಾಲ್ಕು ಫೋಟೋ ತೆಕ್ಕತ್ತೀನಿ. ಈ ಜಯಮ್ಮ ನನ್ನ ಗಂಡ ಶ್ರೀರಾಮ್ ಚಂದ್ರ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ತಾಳೆ. ಅದಕ್ಕೆ ಫೋಟೋ ತೆಕ್ಕೊಂಡ್ರೆ ಸಾಕ್ಷಿಗೆ ಸೊರೋಯ್ತದೆ. ಒಳ್ಳೆ ಕೆಲಸ, ಫೋಟೋ ತಕ್ಕ. ಮಾತಾಡಿ ಚೆನ್ನಾಗಿ ಮಾತಾಡಿ, ವಿಡಿಯೋನೇ ಮಾಡ್ತೀನಿ. ನೀನು ಎಂಟ್ರು ದಾಡ್ಸಿಕಮಣಿ, ಏನು ತೊಂದರೆ ಇಲ್ಲ, ಕರ್ಕೊಂಡೋಯ್ತೀನಿ. ನಾನು ಎಂಟ್ರಿಗೆ ಏನು ಗೊತ್ತಾಗಕ್ಕಿಲ್ಲ, ಮೊಂಕದಿಣ್ಣೆ ಅಂತ ಹೇಳ್ತಾ ಇದ್ದೆ. ಈಗ ನೋಡ್ರೆ ಪಿಲಾನ್ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾ ಇದೆಯಲ್ಲ. ನಾನೇನ್ರು ಮೊಂಗ್ದೀನಿ ನೀನಿಯ. ಅವಳು ಮಕ ಮುಚ್ಚೋಳ್ಗೆ ಏನೂ ಗೊತ್ತಾಗಕ್ಕಿಲ್ಲ. ಆದರೆ ಅವಳು ಫ್ರೆಂಡುಗಳವ್ರಲ್ಲ, ಊರ ಮನೆಯಾಳಿ ಬಿತ್ರಿಗಳು ಅವ್ರಂತೂ ಅಯ್ಯೋಯ್ಯೋಯ್ಯೋ ಊರು ಹಾಳು ಮಾಡಿಕ್ಬಿಡ್ತವೆ ಗೊತ್ತೇನು. ಈ ಪೊದ್ದಿ ಸರೋಜಿ ಜಯಕ್ಕ ಅಂತ ಹೇಳ್ಬಿಟ್ಟು ಅವರೇ ಕಿತ್ತೋದ ಮನೆಯಾಳಿಗಳು. ಏನಿಲ್ಲ, ನನ್ನ ಎಂಡ್ರು ಏನಿದ್ರು ಹೋಗ್ಬಿಟ್ಟು ಅವ್ರನ್ನ ಕೇಳ್ತಿರ್ತಾಳೆ ಹಿಂಗೆ ಆಯಿತು ಅಂತ. ಅವ್ರೇನು ಮಾಡ್ತಾರೆ, ಕುಂತಿ ಜಾಗದಾಗೇನಿಯ ಪಿಲಾನ್ ಮಾಡಿ ಕೊಟ್ಬಿಟ್ಟು ನನ್ನ ಎಂಡ್ರನ್ನ ಎತ್ಕೊಟ್ಬಿಡ್ತಾರೆ. ಅವರಿಂದ ನಿನಿಯ ನನ್ನ ಸಂಸಾರ ಹಿಂಗೆ ಆಗ್ಬಿಟ್ಟಿರೋದು. ಫ್ರೆಂಡ್ಸ್ ಸಂಸಾರನ ಸುಮ್ಮನೆ ಹಾಳಾಗೋಗ್ಲಿ ಅಂತ ಬಿಡೋಕ್ಕಾಯ್ತದ? ಹಾಂ, ನಾನು ಬರಲಿ ಆ ಮನೆಯಾಳಿಗಳಿಗೆ ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂತ ನೋಡ್ತಾ ಇರು. ನಮ್ಮ ಮನೆಗೆ ಬರೋಂಗಿಲ್ಲ. ನನ್ನ ಫ್ರೆಂಡ್ಸ್ಗಳು ಬೇಜಾನ್ ಜನ ಅವರೇ. ಅವ್ರಿಗೆ ನೀನಿಯ ಕರ್ಕೊಬಿಟ್ಟು ಬಂದು ಬೆಂಡೆತ್ತಿಸ್ಬಿಡ್ತೀನಿ ಅಷ್ಟೇ ನೀನಿಯ. ಚಿನ್ನ, ನೀನು ಆ ಪೊದ್ದಿನ ಸಾಮಾನ್ಯ ಅಂತ ತಿಳಿಬೇಡ. ಖತರ್ನಾಕ್ ಪಿಳ್ಳಿ ಅದು. ಅಷ್ಟು ಸುಲಭವಾಗಿ ಅದನ್ನು ಸೋಲ್ಸೋಕ್ಕಾಗಕ್ಕಿಲ್ಲ. ಗಂಡ ನಿನಗೆ ಗಡ 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 ನಡುಕ್ತಾನೆ. ಹಂಗೆ ನಡುಗಿಸಿ ಬೆಂಡೆತ್ ಬಿಸಾಕ್ತಾಳೆ. ಅಂತಹ ಮನೆಯಾಳಿ ಅವಳು.
ಅಂಥವ್ಳ ಬಾಯಿಗೆ ನಾವು ತಗ್ಲಾಕೊಬಿಟ್ರೆ ಸುಮ್ಕೆ ಇರ್ತದ. ಅದಕ್ಕೆ ಈ ಹೊಲ್ದ ಕಡೆಗೆ ಯಾರು ಬರೋಕ್ಕಿಲ್ಲ ಅಂತ ಇಲ್ಲೂ ಕರ್ಕೊಂಬಿಟ್ಟು ಬಂದಿರೋದು ನಿನ್ನ. ನೀನು ಬುಟ್ಟಾಕು, ಅವ್ರ ಬಗ್ಗೆ ಎಲ್ಲ ಬುಟ್ಟಾಕು. ನಾನು ಎಂಡ್ರಿಗೆ ಬೇರೆ ಥರ ಬುದ್ಧಿ ಕಲಿಸ್ತೀನಿ, ನೀನು ಟೆನ್ಷನ್ ತಗೊಬಿಡ, ಬುಟ್ಟಾಕು. ಆಯ್ತು ಬಿಡಿ, ಏನೋ ಒಂದು ನೀವೇನಿಯ ಮಾಡಿ. ನಾನು ಇನ್ನೇನು ಮಾಡೋಕ್ಕಾಯ್ತದೆ. ಎಲ್ಲಿ ನನಗೆ ಸೀರೆ ತಗೊಬಿಟ್ಟು ಬರ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿ ಒಂದು ಸೀರೆನೂ ತಗೊಬಿಟ್ಟು ಬರಲಿಲ್ವಲ್ಲ ನೀವು? ನಿನಗಿಲ್ಲ ಅಂತಿನ ಚಿನ್ನ, ತಗ ಚಿನ್ನ ತಗ, ನಿನಗೋಸ್ಕರ ಅಂತ ಹೇಳ್ಬಿಟ್ಟು ತಗೊಬಿಟ್ಟು ಬಂದಿರೋ ಸೀರೆ. ಅಯ್ಯೋ 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 ಸರೋಜಿ, ನಾನು ನೀನು ಜಯಮ್ಮ ಎಲ್ಲ ಒಂದೇ ಥರ ಉಟ್ಕೋಬೇಕು ಅಂತ ತಗೊಂಡ್ವಲ್ಲ, ಆ ಸೀರೆ ನೆನೆಯ ನೋಡೆ ನೋಡೆ ನೋಡೆ. ಹೂನಲ್ಲಿ ಅದೇ ಸೀರೆ ನೆನೆಯ ಲೋಪ ನನ್ನ ಮಗ ತಂದ್ಬಿಟ್ಟು ಇಟ್ಕೊಂಡಿರೋಳು ಕೊಡ್ತಾನಲ್ಲ. ಪಾಪ ಜಯಮ್ಮ, ನಾನು ನೀನು 3 ಜನನೂ ಸಂಕ್ರಾಂತಿ ಹಬ್ಬಕ್ಕೆ ಒಂದೇ ಸೀರೆ ಉಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅನ್ಕೊಂಡ್ವಲ್ಲ. ಲೆಕ್ಕ ಹಾಕು, ಎಂಥ ಸಂದಕೈತೆ ಸೀರೆ. ಕುಚ್ಚು ಬೇರೆ ಹಾಕ್ಸ್ಬಿಟ್ಟಿದ್ರೆ ಆಗ್ಲೇ ನೀನಿಯ, ಭಾಳ ಸಂದಕೈತೆ ಸೀರೆ. ನನಗಂತೂ ಬೋಲ್ ಇಷ್ಟ ಆಯಿತು ಸೀರೆ ಮಾತ್ರನೂ. ನಾನು ಉಟ್ಕೊಬತ್ತೀನಿ ಮುಂದಿನ ಕಿತ್ತ ನೀನು ಭೇಟಿಯಾಗಿ ಬರ್ಬೇಕಾರೆ ಇದೇ ಸೀರೆ ನೀನು ಬ್ಲೌಸ್ ಹೊಲಿಸ್ಕೊಂಡು ಹಂಗೆ ಉಟ್ಕೊಬಿಟ್ಟು ಬರ್ತೀನಿ. ಬ್ಲೌಸ್ ಹೊಲಿಸ್ಕೊಳಕ್ಕೆ ದುಡ್ಡು ಕೊಟ್ಬಿಡು. ಅಷ್ಟೇ ತಾನೇ, ಉಟ್ಕೊಬಿಟ್ಟು ಬಾ. ಅಷ್ಟೊಳಗಡೆ ನಿನ್ನ ಮನೆ ಒಳಗಡೆ ಹೆಂಗೆ ಸೇರ್ಸೋದು ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡ್ತೀನಿ ಹೋಗ್ಬಿಟ್ಟು. ಇವಾಗ ಹೋಯ್ತೀನಿ ಇರು, ನಾನು ಎರಡರ ತಕ್ಕ ಈಗಲೇ ಹೋಗ್ಬಿಟ್ಟು ಶುರು ಮಾಡ್ಕೊತೀನಿ ನಾನು ಪಿಲಾನ. ನೀನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ, ಅವಳೇ ಬರ್ತಾಳೆ. ಕೊಡು ಮುಂದಿನ ಮನೆಗೆ ಬಂದ್ಬಿಟ್ಟು ಮದುವೆ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಬರ್ತಾಳೆ. ನೋಡ್ತಾ ಇರು ನೀನು, ಸೀರೆ ಉಟ್ಕ ಸಂದ ಕುಟ್ಕೊಂಡು ರೆಡಿಯಾಗು. ಸರಿನೇ, ಷಷ್ಠಿ ಹಬ್ಬಕ್ಕೂ ಅಷ್ಟೇ ನೀನಿಯ ಬಂದ್ಬಿಡು. ಆಯ್ತು ಹೇಳು, ಬರ್ತೀನಿ. ಸರಿ ಸರಿ ಆಯಿತು. ನಿನ್ನ ಜೊತೆ ಇದು ಬಿಟ್ರೆ ನನಗೆ ಬಿಟ್ಟೋಗಕ್ಕೆ ಮನಸ್ಸೇ ಬರೋಕ್ಕಿಲ್ವಲ್ಲ. ಇಲ್ಲೇ ಇದು ಬಿಡಬೇಕು, ನಿನ್ನ ಜೊತೆನೇ ಇದು ಬಿಡಬೇಕು, ಮುದ್ದಾಡ್ಕೊಂಡಿರ್ಬೇಕು ಅಂತ ಅನ್ನಿಸ್ತದೆ. ಏನು ಮಾಡನಿ, ನನ್ನ ಎಂಡ್ರು ಹಾಲು ಕರಿಯಕ್ಕೆ ಬರಲಿಲ್ಲ ಅಂತ ಬಡ್ಕೊ ಹೋಗ್ತಾಳೆ. ಇಲ್ಲಿ ಗಂಟೆ ಹುಡುಕ ಬಂದ್ಬಿಟ್ರೆ ಆಮೇಲೆ ಸುಮ್ಮನೆ ಸಮಸ್ಯೆ ಆಗೋಗ್ಬಿಡ್ತದೆ. ಇಲ್ಲಿ ಗಂಟೆ ನನ್ನ ವಿಷಯ ಯಾರಿಗೂ ಗೊತ್ತಿರಲಿಲ್ಲ, ಇನ್ನು ಮುಂದೆನೂ ಗೊತ್ತಾಗೋದು ಬೇಡ. ನಾನು ಸಂಕ್ರಾಂತಿ ಹಬ್ಬದ ಜೊತೆ ನಿನ್ನ ಮನೆ ಕರ್ಕೊಂಡು ಹೋಗೋಂಥ ಜವಾಬ್ದಾರಿ ನಂದೇನಿಯ. ಈಗ ನೋಡು, ಈಗಲೇ ನೀವು ಹೋಗ್ಬಿಟ್ಟು ನಾನು ಪಿಲಾನ ಹೆಂಗೆ ವರ್ಕೌಟ್ ಮಾಡ್ತೀನಿ ನೋಡ್ತಾ ಇರು ನೀನು. ಫೋನ್ ಮಾಡ್ಬಿಟ್ಟು ಸಾಯಂಕಾಲ ನಿಂಗೆ ಹೇಳ್ತೀನಿ ಏನಾಯಿತು ಅಂತ ಹೇಳ್ಬಿಟ್ಟು. ಆಯ್ತು ತಗೊಳ್ಳಿ, ನಾನು ಕಾಯ್ತಾ ಇರ್ತೀನಿ. ಅದೇನು ಪಿಲ್ಲನ್ ಮಾಡ್ಬಿಟ್ಟು ನಂಗೆ ಕರ್ಕೊಂಡು ಹೋಗ್ತಿರೋ ನಾಕಾಣಿ, ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನೀವು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಾನು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗೋದೊಂದು ನೋಡಿ ಸಾಕು. ಇಲ್ಲಾಂದರೆ ನಮ್ಮವ್ವ ಬೇರೆ ಹುಡುಗನ ನೋಡ್ತಾ ಐತೆ, ಕೊಟ್ಕೊಂಡು ಹೊಂಟೋಗ್ಬಿಡ್ತೀನಿ ಅಷ್ಟೇ. ನೀನಿಯ ಇಷ್ಟ್ರಾಗೆ ನೀನಿಯ ಪಿಲಾನ್ ಮಾಡ್ಬಿಟ್ಟು ಏನಾರ ಮಾಡಿ ವರ್ಕೌಟ್ ಮಾಡ್ಬಿಟ್ಟು ನೀನು. ಆಯ್ತು ಇವಳ, ನೀನೇನು ಯೋಚನೆ ಮಾಡಬೇಡ. ನೋಡಿ ನಾನೀಗ ಸೀದಾ ಮಂತಕೋಯ್ತೀನಿ. ಬೋಲನ್ ಮನ್ ಪಿಸಾಸಿಗಳು ನನ್ನ ಎಂಡ್ರು ಸರಿ ಇಲ್ಲ, ಅವಳ ಫ್ರೆಂಡುಗಳು ಸರಿ ಇಲ್ಲ. ಅದಕ್ಕೆ ಹೋಗಿ ಏನೂ ಗೊತ್ತಿಲ್ಲ ನಂಗೆ ಇದು ಬಿಡಬೇಕು. ನನಗಂತೂ ಭಯ ಆಯ್ತದೆ, ಯಾರನ್ನ ಬಂದು ನೋಡ್ಬಿಟ್ಟು ಏನಾರ ಹೇಳ್ಬಿಡ್ತಾರೆ ನನ್ನ ಎಂಡ್ರಿಗೆ ಅಂತ ಹೇಳ್ಬಿಟ್ಟು, ಆಮೇಲೆ ನೀನು ಎಲ್ಲಿ ಕಳ್ಕೊಬಿಡ್ತೀನೋ ಅಂತ ಹೇಳ್ಬಿಟ್ಟು ಭಾಳ ಭಯ ಆಯ್ತದೆ. ಲೇ ಸರೋಜಿ, ಈ ನನ್ನ ಮಗ ಏನೋ ಖತರ್ನಾಕ್ ಪಿಲಾನ್ ಮಾಡ್ತಾವನೆ ಅಂತ ಅನ್ನಿಸ್ತದೆ. ಈಗ ನನ್ನ ಹತ್ರ ವಿಡಿಯೋ ಐತೆ, ಹೀಗೋಗಿ ವಿಡಿಯೋನ ತೋರಿಸ್ಲಾ ಇಲ್ಲ ಇವನು ಐಡಿಯಾ ಏನು ಅಂತ ತಿಳ್ಕೊಂಡು ತೋರಿಸ್ಲಾ ಅಂತಲೇ ಗೊತ್ತಾಯ್ತಿಲ್ಲ ಕಣ್ಲೆ. ನೋಡು, ಖತರ್ನಾಕ್ ನನ್ನ ಮಗ ಎಂತೆಂಥ ಕೆಲಸ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಸೀರೆಯ ಒಡವೆಯ ಕೊದ್ಕೊಂಬಂದು ಕೊಡ್ತಾವನಲ್ಲ ಇಲ್ಲಿ. ಜಯಮ್ಮ ನೋಡ್ರೆ ದಿನ ಬಾಯ್ ಬಿಡ್ಕದಳೆ, ನಾನು ಸೀರೆ ಹೋಯ್ತೋ ಅಂತ ಹೇಳ್ಬಿಟ್ಟು. ಈಗ ಇಲ್ಲಿ ಒಬ್ಬರು ನನ್ನ ಮಗ ತಂದುಬಿಟ್ಟಿಲಿ ಇವಳಿಗೆ ಇಡ್ರಿಸ್ತಾವನಿ. ನಡಿ ನಿಧಾನಕ್ಕೆ ನಡಿ, ಮೊಬೈಲಾಗೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಲ್ಲ, ನಿಧಾನಕ್ಕೆ ಹೋಗ್ಬಿಟ್ಟು ಎಲ್ಲನೇ ಜಯಮ್ಮಂಗೆ ಹೇಳೋಣ, ಅರ್ಥ ಮಾಡ್ಸನ್ ನಡಿ. ಬಾ ಅಯ್ಯಪ್ಪನ ಇವಾಗ ಎದ್ದೋಯ್ತಾನೆ. ಆಮೇಲೆ ನಮ್ಮ ಅಕ್ಕ ನೋಡ್ಬಿಟ್ರೆ ಪಿಲನೆಲ್ಲ ಉಲ್ಟಾಗೋಗ್ಬಿಡ್ತದೆ. ನಿಧಾನಕ್ಕೆ ಬಾ, ಫಸ್ಟ್ ಎಸ್ಕೇಪ್ ಆಗೋಣ. ಸರಿ ಬರೋನೇ. ಆಯಿತು. ಬ್ಲೌಸ್ ಹೊಲಿಸ್ಕೊಳಕ್ಕೆ ದುಡ್ಡು ಕೊಟ್ಬಿಟ್ಟೋಗಿ. ಆಯ್ತು ಕೊಡ್ತೀನಿ ತಗ. ನಾನು ಮಾಡಿಕೊಂಡು ಏನು ಮಾಡೀನಿ ನಾನು? ನೀನು ಹೊಲಕ್ಕೆ ಹೋಗಿ ಫಸ್ಟು. ಕೊಡಕ್ಕಿಲ್ವೇ ನಿನ್ನ ಕಾಸ? ಯಾಸಟ್ಕೊಬಿಡು. ಹೊಲಾಕ್ಬಿಟ್ಟು ಆಮೇಲೆ ನಿಂಗೆ ಫೋನ್ ಹಾಕ್ತೀನಿ. ಸರಿ, ಬೋತೀನಿ.